ಹಲೋ ಫ್ರೆಂಡ್ಸ್, ಈ ದಿನ ಬಂದು ಬಾದಾಮ್ ಪೂರಿ ಮಾಡ್ತಾಯಿದ್ದೀನಿ. ಇದು ನನ್ನ ಪಾಕ ಇಲ್ಲದಾಗೆ ನಾನು ಬಾದಾಮ್ ಪೂರಿ ಮಾಡ್ತಾಯಿದ್ದೀನಿ, ಅಥವಾ ನೀವು ಸ್ವೀಟ್ ಪೂರಿ ಅಂತ ಕೂಡ ಹೇಳ್ಬೋದು. ಬೇಗ ಆಗುವಂಥ ಒಂದು ಇದು ಸ್ವೀಟ್ ಅಂತಲೇ ಹೇಳ್ಬೋದು. ಕ್ರಿಸ್ಪಿಯಾಗಿ ಆಗುತ್ತೆ. ಈಗ ನೀವು ನೋಡ್ಬೋದು, ತುಂಬಾ ಕ್ರಿಸ್ಪಿಯಾಗಿ ಆಗಿದ್ದಾವೆ. ಹಾಗೆ ಟೇಸ್ಟ್ ಅಂತೂ ತುಂಬಾ ರುಚಿಯಾಗಿ ಆಗುತ್ತೆ. ಇದು ನೆಕ್ಸ್ಟ್ ಹೇಗೆ ಮಾಡೋದು ಮತ್ತು ಇದಕ್ಕೆ ಬೇಕಾಗಿರೋ ಸಾಮಾನು ನೋಡೋಣ. ಅದಕ್ಕಿಂತ ಮುಂಚೆ ಇದುವರೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಮಾಡೋಣ. ನಾನು ಮೊದಲಿಗೆ ಈಗ 1 ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ನೀವು ಮೈದಾ ಹಿಟ್ಟು ಬೇಡ ಅಂದರೆ ಗೋಧಿ ಹಿಟ್ಟು ಕೂಡ ತೊಗೋಬೋದು. ಈಗ ಜಲ್ದಿ ಹಿಡ್ಕೊಳ್ಳೋಣ, ಏನಾನಿದ್ರೆ ತೆಕ್ಕೊಳ್ಳೋಕ್ಕಾಗುತ್ತೆ. ಈ ಥರ ನಾನು ಜಲ್ದಿ ಹಿಡ್ಕೊಳ್ತಾ ಇದ್ದೀನಿ. ನಾನು ತೋರ್ಸೋದಕ್ಕಾಗಿ 1 ಕಪ್ಲಿಂದ ಮಾಡ್ತಾಯಿದ್ದೀನಿ. ನಿಮಗೆ ಜಾಸ್ತಿ ಬೇಕಂದ್ರೆ ಮಾಡ್ಕೊಳ್ಬೋದು. ಇದಕ್ಕೆ ಇದು ವೈಟ್ ಉಪ್ಪಿಟ್ಟು ರವೆ ಅಂತ ಹೇಳ್ತೀವಲ್ಲ, ಅಥವಾ ಬಾಂಬೆ ರವೆ ಅಂತ ಹೇಳ್ತಾರೆ, 1 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. 1 ಚಿಟಿಕೆಯಷ್ಟು ಇಷ್ಟು ಉಪ್ಪು ಹಾಕ್ಕೊಂಡು ಈಗ ಇದಕ್ಕೆ 2 ಟೀ ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ. ನೋಡ್ಬೋದು ನೀವು, 2 ಟೀ ಸ್ಪೂನು ತುಪ್ಪ ಅಥವಾ ಎಣ್ಣೆ ಹಾಕ್ಬೋದು. ತುಪ್ಪ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ನಾವು ಹೇಗೆ ಪೂರಿ ಹಿಟ್ಟು ಕಲಿಸ್ಕೊಳ್ತೀವಲ್ಲ, ಪೂರಿ ಅಥವಾ ಚಪಾತಿ ಮಾಡೋ ಹಿಟ್ಟು ಕಲಿಸ್ಕೊಳ್ತೀವಲ್ಲ, ಅದೇ ರೀತಿ ಹಿಟ್ಟು ಕಲಿಸ್ಕೊಳ್ಬೇಕಾಗುತ್ತೆ. ಒಂದು 2 ರಿಂದ 3 ನಿಮಿಷ ಈ ರೀತಿ ನಾದಿಕೊಳ್ಳೋಣ. ಚೆನ್ನಾಗಿ ನಾದಿಕೊಂಡ್ರೆ ಮೆತ್ತಗಾಗುತ್ತೆ ಹಿಟ್ಟು, ಪೂರಿ ಚೆನ್ನಾಗಾಗುತ್ತೆ. ಹಾಗಾಗಿ ನಾನು ಒಂದು 2 ನಿಮಿಷ ನಾದಿದ ನಂತರ ಈ ರೀತಿ ಆಗಿದೆ. ಈಗ ನೆಕ್ಸ್ಟ್ ಒಂದು ಕವರ್ ಮಾಡಿ ಈ ಥರ ಕವರ್ ಮಾಡಿ ಒಂದು 10 ರಿಂದ 15 ನಿಮಿಷ ನೆನೆಸೋದಕ್ಕೆ ಇಟ್ಕೊಳ್ಳೋಣ. ಹಿಟ್ಟು ನೆನೆದ್ರೊಳಗೆ ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ನಲ್ಲಿ 1 ಕಪ್ಪು ಸಕ್ಕರೆ ಹಾಕ್ತಾಯಿದ್ದೀನಿ. ಇದಕ್ಕೆ 2 ಅಥವಾ 3 ಏಲಕ್ಕಿ ಬುಡ್ಡೆ ಹಾಕ್ಕೊಂಡು ಇದು ಪುಡಿ ಮಾಡ್ಕೊಳ್ಳೋಣ, ಸಕ್ಕರೆ ಪುಡಿ. ಈಗ ನಾನೀಗ ಸಕ್ಕರೆ ಪುಡಿ ರೆಡಿಯಾಗಿದೆ. ಈಗ ನೀವು ನೋಡ್ಬೋದು, ಸಕ್ಕರೆ ಪುಡಿ ರೆಡಿಯಾಗಿದೆ. ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಒಂದು ಕಡೆ ಇಟ್ಕೊಳ್ಳೋಣ. ನೆಕ್ಸ್ಟ್ ಈಗ ಒಂದು 2 ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, 2 ಟೀ ಸ್ಪೂನು. ಇದಕ್ಕೆ ಒಂದು 2 ಟೀ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ನಾನು ಎಲ್ಲ ಕಡೆ ತುಪ್ಪನೇ ಉಪಯೋಗಿಸ್ತಾ ಇದ್ದೀನಿ. ಇಲ್ಲಿ ಕೂಡ ನೀವು ಎಣ್ಣೆ ಹಾಕ್ಬೋದು. ನಾನು ತುಪ್ಪ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗಾಗಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಟೀ ಸ್ಪೂನು ಸಕ್ಕರೆ ಪುಡಿ, ಅಕ್ಕಿ 2 ಟೀ ಸ್ಪೂನು, 1 ಟೀ ಸ್ಪೂನ್ ಸಕ್ಕರೆ, 2 ಟೀ ಸ್ಪೂನ್ ತುಪ್ಪ ಹಾಕ್ಕೊಂಡು ಈ ರೀತಿ ಕಲಿಸ್ಕೊಳ್ಳೋಣ. ಈ ರೀತಿ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಹಿಂಗೆ ತಿರ್ಗಿಸ್ಕೊಳ್ಬೇಕಾಗುತ್ತೆ. ಈ ಥರ ತಿರ್ಗಿಸ್ಕೊಂಡಂಗೆಲ್ಲ ಒಂಥರ ಬೆಣ್ಣೆ ಥರ ಸಾಫ್ಟಾಗಿ ಆಗುತ್ತೆ. ಇದು ಈ ರೀತಿ ಆಗುತ್ತೆ. ಈಗ ನೀವು ನೋಡ್ಬೋದು, ತುಂಬಾ ಮೆತ್ತಗೆ ಸಾಫ್ಟಾಗಿ ಆಗಿದೆ. ಈಗ ಇದು ರೆಡಿಯಾಗಿದೆ. ಇದು ಒಂದು ಕಡೆ ಇಟ್ಕೊಳ್ಳೋಣ. ನೆಕ್ಸ್ಟ್ ಈಗ ನನಗೆ ನೆಂದಿದೆ ಹಿಟ್ಟು ಚೆನ್ನಾಗಿ, ಒಂದು 15 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ, ಚೆನ್ನಾಗಿ ನೆಂದಿದೆ. ಈಗ ನಾವು ಈ ಒಂದು ಸ್ವಲ್ಪ ಹೊತ್ತು ಈ ಥರ ನಾದ್ಕೊಳ್ಳೋಣ. ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಹಿಂಗೆ ನಾದ್ಕೊಳ್ಳೋಣ. ನಾದ್ಕೊಂಡು ನಂತರ ನಾವು ಯಾವ ಒಂದು ಸೈಜ್ನಲ್ಲಿ ಬೇಕೋ ಆ ಒಂದು ಸೈಜ್ನಲ್ಲಿ ಉಂಡೆಗಳು ಮಾಡ್ಕೊಳ್ಳೋಣ. ಈಗ ಒಂದು ಈ ಥರ ಮಾಡ್ಕೊಂಡಿದ್ದೀನಿ ನಾನು. ಒಂದು ಉಂಡೆ ತಗೊಂಡು ಈಗ ಅಕ್ಕಿ ಹಿಟ್ಟನ್ನೇ ಹಾಕ್ತಾಯಿದ್ದೀನಿ ಈಗ ಲಟ್ಸೋದಕ್ಕೆ. ಅದು ಗೋಧಿ ಹಿಟ್ಟಾಗಲಿ ಮೈದಾ ಹಿಟ್ಟು ಹಾಕಿದರೆ ಅದು ಎಣ್ಣೆಯಲ್ಲಿ ಕರೆಯಲ್ಲಿ ಕಪ್ಪಾಗುತ್ತೆ, ಹಾಗಾಗಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಒಳ್ಳೆಯದು. ಈ ಥರ ನಾನು ಸ್ವಲ್ಪ ದಪ್ಪವಾಗಿ ಲಟ್ಸ್ಕೊಂಡಿದ್ದೀನಿ ಪೂರಿ ಥರ. ಈಗ ನಾವೇನದು ಕಲಸಿಟ್ಕೊಂಡಿದ್ದೀವಲ್ಲ ಸಕ್ಕರೆ ಅಕ್ಕಿ ಹಿಟ್ಟು, ಅದನ್ನು ಈಗ ಹಚ್ಕೊಂಡು ಈ ಥರ ಪೂರಿ ಮೇಲೆ ಹಚ್ಕೊಂಡು ತ್ರಿಕೋನ ಆಕಾರ ಈ ಥರ ಕ್ಲೋಸ್ ಮಾಡ್ಕೊಳ್ಳೋಣ. ಎಂಡಿಗೆ ಈ ಥರ ಕ್ಲೋಸ್ ಮಾಡ್ಕೊಂಡು ತ್ರಿಕೋನ ಆಕಾರದ ಈ ಥರ ಫೋಲ್ಡ್ ಮಡ್ಚ್ಕೊಳ್ಳೋಣ. ಈ ರೀತಿ ಕೂಡ ನಾವು ಮಾಡ್ಕೊಳ್ಬೋದು. ಇದು ಮಾಡ್ಕೊಂಡ ನಂತರ ನಾವು ರೌಂಡ್ ಬರೋ ಹಾಗೆ ನಾವು ಈ ಒಂದು ಪೂರಿನ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಸ್ವಲ್ಪ ಕಷ್ಟ ಆಗುತ್ತೆ, ಈ ಥರ ಸ್ವಲ್ಪ ರೌಂಡ್ ಬರಲ್ಲದು. ಹಾಗಾಗಿ ಇನ್ನೊಂದು ಥರ ನಾನು ತೋರಿಸ್ತಾ ಇದ್ದೀನಿ. ಸೇಮ್ ಅದೇ ಥರ ನಾನು ಪೂರಿ ಥರ ಮಾಡ್ಕೊಂಡಿದ್ದೀನಿ. ಈಗೇನು ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಚ್ಕೊಳ್ಳೋಣ. ಎಲ್ಲ ಫುಲ್ಲು ಹಚ್ಕೊಳ್ಬೇಕಾಗುತ್ತೆ. ಕ್ಲೀನಾಗಿ ಎಲ್ಲ ರೌಂಡಾಗಿ ಎಲ್ಲ ಹಚ್ಕೊಳ್ಳೋಣ. ಈ ಥರ ಸುಳಿ ಥರ ಸುತ್ತಿಕೊಳ್ಳೋಣ. ಈ ಥರ ಸುತ್ಕೊಂಡು ನಂತರ ನೀಟಾಗಿ ಈ ಥರ ಸ್ವಲ್ಪ ಕೈಲಿಂದ ಒಂಚೂರು ಹಿಂಗೆ ಪ್ರೆಸ್ ಮಾಡೋಣ. ಈ ಥರ ಆದ ನಂತರ ಈಗ ನೀವು ನೋಡ್ಬೋದು, ಈ ಥರ ನಾನು ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಮಧ್ಯದಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ 2 ಮಾಡ್ತಾಯಿದ್ದೀನಿ. ನೀವು 2 ಆದರೂ ಮಾಡ್ಬೋದು, ಇಲ್ಲ ಜಾಸ್ತಿ ಹಿಟ್ಟು ತೊಗೊಂಡ್ರೆ 4 ಮಾಡ್ಬೋದು, ಎಷ್ಟಾದರೂ ಮಾಡ್ಕೊಳ್ಬೋದು. ಈ ರೀತಿ ಆಗಿದೆ. ಈಗ ನೆಕ್ಸ್ಟ್ ಈ ಥರ ಅಂಗೈಯಲ್ಲಿ ಈ ಥರ ಇಟ್ಕೊಂಡು ಈ ಥರ ಮೇಲ್ಗಡೆ ಈ ಥರ ಪ್ರೆಸ್ ಮಾಡ್ಕೊಳ್ಳೋಣ. ಈ ಥರ ರೌಂಡಾಗಿ ಬರುತ್ತೆ. ಈ ರೀತಿ ಮಾಡೋದ್ರಿಂದ ನಮಗೆ ಪೂರಿಗಳು ರೌಂಡಾಗಿ ಬರುತ್ತೆ, ಹಾಗಾಗಿ ಈ ರೀತಿ ಕೂಡ ನಾವು ಮಾಡ್ಕೊಳ್ಬೋದು. ಮೊದಲು ನಾನು ಮಾಡಿರೋದು ತ್ರಿಕೋನ ಆಕಾರ ಇರುತ್ತಲ್ಲ, ಸ್ವಲ್ಪ ರೌಂಡ್ ಬರಲ್ಲ. ನಮಗೇನಾದ್ರು ರೌಂಡ್ ಬೇಕಂದ್ರೆ ಈ ರೀತಿ ಮಾಡ್ಕೊಳ್ಬೋದು. ಇದೇ ಥರ ಈಗ ನಾವು ಹೆಂಗೆ ಪೂರಿಯಾಗ ನಾವು ಮಾಡ್ಕೊಳ್ತೀವಿ ಅದೇ ರೀತಿ ರೌಂಡಾಗಿ ಬರುತ್ತೆ, ಜಲ್ದಿ ಆಗುತ್ತೆ. ಈ ಥರ ಈಗ ನೀವು ನೋಡ್ಬೋದು, ಸ್ವಲ್ಪ ದಪ್ಪ ಮಾಡ್ಕೊಳ್ಳೋಣ. ತೀರಾ ತಳವ ಮಾಡೋದೇನು ಬೇಕಿಲ್ಲ, ಒಂದು ಸ್ವಲ್ಪ ದಪ್ಪ ಮಾಡ್ಕೊಂಡು ಇದೇ ರೀತಿನೇ ಉಳಿದ್ರಂಥವು ಕೂಡ ನಾನು ಮಾಡ್ತಾಯಿದ್ದೀನಿ. ಹಾಗೆ ಬೇಗನೂ ಆಗುತ್ತೆ ಈ ರೀತಿ ಮಾಡೋದ್ರಿಂದ. ಈ ರೀತಿ ನಾನು ಮಾಡ್ಕೊಂಡು ಎಲ್ಲ ಒಂದು ಪೂರಿಗಳು ಮಾಡಿಟ್ಕೊಂಡಿದ್ದೀನಿ. ನಾನೀಗ ಇಷ್ಟು ಎಲ್ಲ ಮಾಡಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಎಣ್ಣೆಯಲ್ಲಿ ಕರಿಯೋದಕ್ಕಿಂತ ಮುಂಚೆ ಈ ಥರ ಸ್ವಲ್ಪ ಹೋಲುಗಳು ಮಾಡ್ಕೊಳ್ಳೋಣ. ಪೂರಿ ಮೇಲೆ ಚೆನ್ನಾಗಿ ಕಾದಿದೆ ಎಣ್ಣೆ, ಈಗ ಹಾಕ್ಕೊಂಡು ಕರಿಯೋಣ. ಈಗ ನೀವು ನೆಕ್ಸ್ಟ್ ನೋಡ್ಬೋದು, ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಈ ಥರ ಒಂದು ಈ ಸೌಟ್ ಇರುತ್ತಲ್ಲ, ಆ ಸೌಟ್ನೆಲ್ಲ ಪ್ರೆಸ್ ಮಾಡ್ಕೊಳ್ಳೋದು.
ಇಲ್ಲಾಂದರೆ ಉಬ್ಬಿಬಿಡುತ್ತೆ. ಪೂರಿ ಉಬ್ಬಿದರೆ ಅಷ್ಟು ಚೆನ್ನಾಗಾಗಲ್ಲ. ಹಾಗಾಗಿ ಉಬ್ಬದ ಹಾಗೆ ನೋಡ್ಕೊಳ್ಬೇಕಾಗುತ್ತೆ. ಈಗ ನೋಡಿ, ಈಗ ನಾನು ಈ ಥರ ಉಬ್ಬಿಲ್ಲ, ಪೂರಿ ಹಾಗೇ ಇದೆ. ಹಾಗಾಗಿ ಈ ರೀತಿ ನಾವು ಈ ಸೌಟ್ಲಿಂದ ಪ್ರೆಸ್ ಮಾಡಬೇಕಾಗುತ್ತೆ. ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿರಿ, ಅಲ್ಲಿವರೆಗೆ ನಾವು ಫ್ರೈ ಮಾಡ್ಕೊಳ್ಳೋಣ. ಗರಿಗರಿ ಆಗುತ್ತೆ ಈ ರೀತಿ. ಎಣ್ಣೆಯಲ್ಲಿ ಕರೆದ ತಕ್ಷಣವೇ ನಾವು ಈಗ ಒಂದು ಪ್ಲೇಟ್ನಲ್ಲಿ ಇಟ್ಕೊಂಡು, ಈಗ ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ, ನಿಮಗೆ ಸಿಹಿ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕಿ ಕೇಳ್ಬೋದು, ಇಲ್ಲ ಸ್ವಲ್ಪ ಕಡಿಮೆ ಅಂದರೆ ಸ್ವಲ್ಪ ಕಡಿಮೆ ಉದುರಿಸ್ಕೊಳ್ಬೋದು ಮೇಲೆ. ಎರಡು ಬದಿಗೆ ನಾನು ಈ ಥರ ಹಾಕ್ಯಂಡ ನಂತರ, ಪೂರ್ತಿ ಹಾಕ್ಯಂಡ ನಂತರ ಈ ಥರ ಸ್ವಲ್ಪ ಈ ಥರ ನಮಗೆ ಎಕ್ಸ್ಟ್ರಾ ಇರುತ್ತಲ್ಲ ಸಕ್ಕರೆ ಪುಡಿ ತೆಕ್ಕೊಳ್ಬೇಕಾಗುತ್ತೆ ಈ ರೀತಿ. ಈಗ ನೀವು ನೋಡ್ಬೋದು ಈ ರೀತಿ ಆಗಿದೆ. ತುಂಬಾ ಚೆನ್ನಾಗಾಗುತ್ತೆ. ಆರಿದ ಮೇಲೆ ತುಂಬ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಆಗುತ್ತೆ ಈ ಒಂದು ಬಾದಾಮ್ ಪೂರಿ. ನೀವು ಒಂದು ಏರ್ ಟೈಟ್ ಬಾಕ್ಸ್ನಲ್ಲಿ ಎತ್ತಿಟ್ಕೊಂಡ್ರೆ ಒಂದು ತಿಂಗಳಾದರೂ ಕೂಡ ಇದು ಕೆಡಲ್ಲ. ನೋಡಿದ್ರಲ್ಲ ಫ್ರೆಂಡ್ಸು, ಸುಲಭವಾಗಿ ಪಾಕ ಇಲ್ಲದೆ ಬಾದಾಮ್ ಪೂರಿ ಹೇಗೆ ಮಾಡೋದಂದು ನಾನು ತೋರಿಸಿದ್ದೇನೆ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.